ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರಾ, ಪೂರ್ತಿಯಾಗಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಲ್ವ, ಅದು ಒಂದೊಂದಾಗೆ ಹೇಳ್ಕೊಂಡು ಹೋಗ್ತೀನಿ. ನಿಮಗೂ ಯೂಸ್ಫುಲ್ ಆಗುತ್ತಲ್ಲ. ನಮಗೆ ಎಷ್ಟೇ ನೆನಪಿದ್ರೂ ಕೂಡ ನಾವು ಒಂದೊಂದು ಟೈಮ್ ಮರ್ತೋಗ್ಬಿಡ್ತೀರಿ. ಯಾರು ಈ ಥರ ವಿಡಿಯೋ ನೋಡಿದಾಗ ಅದು ನೆನಪಾಗುತ್ತೆ, ಓ ಈ ಥರ ಮಾಡಬೇಕಾಗಿತ್ತು, ಮಾಡೋಣ ಅಂತ ನೆನಪಾಗುತ್ತೆ. ಫಸ್ಟು ನಾನು ಇಲ್ಲಿ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸೋ ನೀರಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಕರ್ಪೂರನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಹಾಕಿ ಒರೆಸೋದ್ರಿಂದ ನಮ್ಮ ಮನೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ಮತ್ತು ಮನೆಯಲ್ಲೇ ಸ್ಮೆಲ್ಲು ಅಷ್ಟೇ. ಕರ್ಪೂರ ಪುಡಿ ಹಾಕೋದ್ರಿಂದ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಮತ್ತು ಅರಿಶಿನ ಪುಡಿ ಉಪ್ಪು ಹಾಕೋದ್ರಿಂದ ನಮ್ಮ ಮನೇಲಿ ಯಾವುದೇ ಥರ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು, ಹುಳಗಳು ಎಲ್ಲ ಬರೋದಿಲ್ಲ. ಮತ್ತು ಅದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಮಕ್ಕಳಿರೋ ಮನೆಯಲ್ಲಂತೂ ಈ ಥರ ಒರೆಸಿ ಯಾವುದೇ ಥರ ಕಾಯಿಲೆಗಳು ಬರೋದಿಲ್ಲ ನಮಗೆ. ಅಷ್ಟು ಚೆನ್ನಾಗಿರುತ್ತೆ ಮನೆ, ಪಳಪಳ ಅಂತ ಹೊಳಿತಾ ಇರುತ್ತೆ. ಇನ್ನು ಮಾಪುಗಳು ಅಷ್ಟೇ, ವಾರಕ್ಕೊಂದ್ಸರಿ ಆದರೂ ನಾವು ಈ ಥರ ಬಿಸಿ ನೀರಲ್ಲಿ ಒಂದು 10 ನಿಮಿಷ ಉಪ್ಪು, ಸ್ವಲ್ಪ ಲಿಕ್ವಿಡ್ ಯಾವ್ದಾರು ಹಾಕಿ ನೆನೆಸಿಟ್ಬಿಟ್ಟು ವಾರಕ್ಕೊಂದ್ಸರಿ ಒಗೆದ್ಬಿಟ್ಟು ಹಾಕೋದ್ರಿಂದ ಅದರಲ್ಲೂ ಅಷ್ಟೇ ಬ್ಯಾಕ್ಟೀರಿಯಾಗಳಿರುತ್ತೆ, ವೈರಸ್ಗಳು ಆ ಥರ ಇರುತ್ತೆ. ಈ ಥರ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲಿ ಚೆನ್ನಾಗಿಟ್ಕೋಬೋದು. ಬರೀ ಊಟ ಮಾಡೋದು, ಅಡುಗೆ ಮಾಡೋದು ಅದೊಂದೇ ಇರಲ್ವಲ್ಲ. ಈ ಥರ ಕ್ಲೀನಿಂಗ್ ಟಿಪ್ಸ್ನ ಕೂಡ ಫಾಲೋ ಮಾಡಬೇಕು. ಅವಾಗೆ ನಮ್ಮ ಹೆಲ್ತ್ ಇಶ್ಯೂಸ್ ಏನು ಬರೋದಿಲ್ಲ. ಇನ್ನು ನಾನು ಹೊರಗಡೆಗೆ ಒಂದು ಮಾಪ್ ಇಟ್ಕೊಂಡಿದ್ದೀನಿ, ಒಳಗಡೆ ಒರೆಸೋದಕ್ಕೊಂದು ಮಾಪ್ ಇಟ್ಕೊಂಡಿದ್ದೀನಿ. ಎರಡನ್ನೂ ಬಿಸಿ ನೀರಲ್ಲಿ ಒಂದು 1/2 ಅವರ್ ನೆನೆಸಿಟ್ಬಿಟ್ಟಿದ್ದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರಿ ಒಣಗಾಕ್ತಾಯಿದ್ದೀನಿ. ಯಾವಾಗೂ ಅಷ್ಟೇ ಗಾಳಿಗೆ ಒಣಗಾಕ್ಬೇಕು ಮಾಪುಗಳನ್ನ, ಇಲ್ಲ ಬಿಸಿಲಲ್ಲಾದರೂ ಗಾಳಿಗೆ ಇರೋ ಥರ ನೋಡ್ಕೋಬೇಕು. ಮನೆ ಒಳಗಡೆನೇ ಇದ್ದರೆ ಏನಾಗುತ್ತೆ, ಅದು ಒಣಗಲ್ವಲ್ಲ, ಅದರಲ್ಲೇ ಒಂಥರ ಬ್ಯಾಕ್ಟೀರಿಯಾಗಳು ಆ ಥರ ಇರುತ್ತೆ. ಇನ್ನು ಡಸ್ಟ್ಬಿನ್ಗಳು ಅಷ್ಟೇ, ಒಂದು ದಿವಸ ಬಿಟ್ಟು ಒಂದು ದಿವಸನಾದರೂ ಬಿಸಿಲಲ್ಲಿ ಒಣಗಾಕಬೇಕು. ಇಲ್ಲ ಬಿಸಿ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು, ಲಿಕ್ವಿಡ್ ಲೈಸಲ್ ಏನಾರು ಹಾಕ್ಬಿಟ್ಟು ತೊಳೆಯೋದ್ರಿಂದ ತುಂಬಾ ಒಳ್ಳೆಯದು. ಆ ಥರ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಷ್ಟೇ. ಇನ್ನು ಬಾಚಣಿಗೆಗೆ ಬಂದರೆ, ಬಾಚಣಿಗೆಗಳು ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಡ್ಯಾಂಡ್ರಫು, ಹುಣ್ಣುಗಳು ತಲೆಯಲ್ಲಿ ಆ ಥರ ಎಲ್ಲ ಬರುತ್ತೆ. ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸರಿ ಈ ಥರ ಬಿಸಿ ನೀರಲ್ಲಿ ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಅದಕ್ಕೆ ಲಿಕ್ವಿಡ್ ಯಾವ್ದಾರು ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಬಿಸಿ ನೀರಲ್ಲಿ ನೆನೆಸಿಡೋದ್ರಿಂದ, ಉಪ್ಪು ಹಾಕೋದ್ರಿಂದ ನಮಗೆ ಅದರಲ್ಲೂ ಅಷ್ಟೇ ಗೊತ್ತಿರಲ್ಲ, ಬ್ಯಾಕ್ಟೀರಿಯಾಗಳಿದ್ದೇ ಇರುತ್ತೆ. ತಲೆಗೆ ಡ್ಯಾಂಡ್ರಫ್ ಎಲ್ಲ ಬರೋದಿಲ್ಲ. ಇನ್ನು ಒಬ್ಬರು ಬಾಚಿರೋ ಬಾಚಣಿಗೆನ ಇನ್ನೊಬ್ಬರು ಬಾಚಬಾರ್ದು. ಎಲ್ಲರಿಗೂ ಅಷ್ಟೇ ಸಪ್ರೇಟಾಗಿ ಇಟ್ಕೊಂಡಿರಬೇಕು. ಇನ್ನು ಇದನ್ನೆಲ್ಲ ಕ್ಲೀನಾಗಿ ನೆನೆಸ್ಬಿಟ್ಟು ತೊಳೆದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ಥರ ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನು ಒರೆಸಿ ಎತ್ತಿಟ್ಕೊಳೋದ್ರಿಂದ ನಮಗೆ ಡ್ಯಾಂಡ್ರಫ್ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಮತ್ತು ಇಚ್ಚಿಂಗು ಆ ಥರ ಎಲ್ಲ ಕೂಡ ಬರಲ್ಲ. ಇನ್ನು ಕಿಚನಲ್ಲಿ ನ್ಯಾಪ್ಕಿನ್ಸ್ ಇರುತ್ತಲ್ವ, ನಾವು ಬಟ್ಟೆಗಳೆಲ್ಲ ಒರೆಸ್ತಾ ಇರ್ತೀವಿ ಸ್ಟವ್ ಮೇಲೆ, ಸಿಂಕ್ ಹತ್ರ, ಕಬೋರ್ಡ್ಗಳನ್ನ, ಆಮೇಲೆ ಟೈಲ್ಸ್ ಮೇಲೆ ಎಲ್ಲ ಒರೆಸೋದಕ್ಕೆ ಎಲ್ಲ ಸಪ್ರೇಟ್ ಪಾತ್ರೆಗಳನ್ನ ಹಿಡಿಯೋದಕ್ಕೆ ಎಲ್ಲದಕ್ಕೂ ಬಟ್ಟೆಗಳು ಇಟ್ಟಿರ್ತೀವಲ್ಲ, ಕೈ ಒರೆಸೋದಕ್ಕೆಲ್ಲ. ಇದರಲ್ಲೂ ಅಷ್ಟೇ ಬ್ಯಾಕ್ಟೀರಿಯಾಗಳಿರುತ್ತೆ, ನಮಗೆ ಕಣ್ಣಿಗೆ ಕಾಣ್ದಿರೋ ಇರೋ ವೈರಸ್ಗಳು ಇರುತ್ತೆ. ಇದನ್ನು ಅಷ್ಟೇ ವಾರಕ್ಕೊಂದ್ಸರಿ ಈ ಥರ ಬಕೆಟಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಏರಿಯಲ್ ಲಿಕ್ವಿಡು ಯಾವ್ದಾದ್ರು ಲಿಕ್ವಿಡ್ ಹಾಕಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ಇದನ್ನು ಒಗೆದಾಕೋದ್ರಿಂದ ಇದರಲ್ಲಿರೋ ವೈರಸ್ ಎಲ್ಲ ಕ್ಲೀನ್ ಆಗುತ್ತೆ. ಮತ್ತು ಜಿಡ್ಡು ಮತ್ತು ಅದರಲ್ಲಿರೋ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಕ್ಲೀನ್ ಆಗಿಬಿಡುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಅದೇ ಥರ ಎಲ್ಲದಕ್ಕೂ ಒಂದೊಂದು ಬಟ್ಟೆ ಸಪ್ರೇಟಾಗಿ ಇಟ್ಕೊಂಡಿರ್ತೀವಲ್ಲ, ಪಾತ್ರೆ ಕ್ಲೀನ್ ಮಾಡೋದಕ್ಕೆ, ಸ್ಟವ್ ಮೇಲೆ ಒರೆಸೋದಕ್ಕೆ, ಪಾತ್ರೆ ಹಿಡಿಯೋದಕ್ಕೆ, ಬಿಸಿ ಹಿಡಿಯೋದಕ್ಕೆ ಎಲ್ಲದಕ್ಕೂ ನಾನು ಸಪ್ರೇಟಾಗಿ ಒಂದೊಂದು ಬಟ್ಟೆ ಇಟ್ಕೊಂಡ್ಬಿಟ್ಟಿರ್ತೀನಿ ಒರೆಸೋದಕ್ಕೆಲ್ಲ. ಇವಾಗ ಅದನ್ನೆಲ್ಲ ಕೂಡ ಈ ಥರ ನೆನೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಎಲ್ಲ ಜಾಲಿಸಿ ಒಣಗಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತಲ್ವ. ಈ ಥರ ಸಣ್ಣ ಪುಟ್ಟ ಕ್ಲೀನಿಂಗ್ ಅವಾಗವಾಗ ಮಾಡ್ಕೊತಾ ಇದ್ದರೆ ನಮಗೂ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಅಂತಲೇ ಈ ಥರ ಮಾಡ್ಕೊತಾ ಇರ್ತೀವಿ. ಇನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒಣಗಾಕ್ತಾ ಇದ್ದೀನಿ. ನಾವು ತಿನ್ನೋ ವಿಷಯದಲ್ಲಿ ಎಷ್ಟು ಕೇರ್ ಮಾಡ್ತೀವಿ, ಅದು ತಿನ್ನಬೇಕು, ಇದು ತಿನ್ನಬೇಕು, ಒಳ್ಳೆ ತರಕಾರಿಗಳನ್ನ ತಿನ್ನಬೇಕು ಅಂತೇಳ್ಬಿಟ್ಟು, ಅದೇ ಕ್ಲೀನಿಂಗ್ ವಿಷಯದಲ್ಲೂ ನಾವು ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ.
ಇನ್ನು ಲಂಚ್ ಬಾಕ್ಸಸ್ಸು ಟಿಫನ್ ಬಾಕ್ಸಸ್ ಎಲ್ಲ ಇರುತ್ತಲ್ವ, ಇದನ್ನು ಅಷ್ಟೇ ನಾವು ಕ್ಲೀನ್ ಮಾಡಿರಲ್ಲ. ಅರ್ಜೆಂಟಲ್ಲಿ ಫಾಸ್ಟಾಗಿ ತೊಳ್ದು ಹಾಕ್ಬಿಟ್ಟಿರ್ತೀವಿ. ಈ ಥರ ರಬ್ಬರ್ ಇರುತ್ತಲ್ವ, ಈ ಥರ ತೆಗ್ದುಬಿಟ್ಟು ವಾರಕ್ಕೊಂದು ಸರಿ ಆದರೂ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ಕೂಡ ನೋಡಿ ಎಷ್ಟು ಗಲೀಜಿರುತ್ತೆ. ನಮಗೆ ಟೈಮ್ ಇರಲ್ಲ, ಕೆಲ್ಸಕ್ಕೆ ಹೋಗೋರಿಗೆ ಇದೆಲ್ಲ ತೆಗ್ದು ತೊಳೆಯೋಷ್ಟು ಟೈಮ್ ಇರಲ್ವಲ್ಲ. ಅಟ್ಲೀಸ್ಟ್ ವಾರಕ್ಕೊಂದು ಸರಿ ಆದರೂ ಲಂಚ್ ಬಾಕ್ಸ್ನೆಲ್ಲ ಈ ಥರ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಸೋಡಾ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಅಟ್ಲೀಸ್ಟ್ ವಾರಕ್ಕೊಂದು ಸರಿ ಆದರೂ ಈ ಥರ ಎಲ್ಲ ರಿಮೂವ್ ಮಾಡಿಬಿಟ್ಟು ರಬ್ಬರ್ಸ್ನ ಇವಾಗ ಮಿಕ್ಸಿ ಜಾರ್ಗಳಿರುತ್ತಲ್ವ, ಅದರಲ್ಲಿ ನೋಡಿ ರಬ್ಬರ್ಸು ಡೈಲಿ ರುಬ್ತಾ ಇರ್ತೀವಿ, ಚಟ್ನಿಗಳು ಪುಡಿಗಳು ಎಲ್ಲ ಡೈಲಿ ಅದನ್ನೆಲ್ಲ ತೆಗ್ದು ತೊಳೆಯೋದಕ್ಕೆ ಟೈಮ್ ಇರಲ್ಲ. ಅಟ್ಲೀಸ್ಟ್ ವಾರಕ್ಕೊಂದು ಸರಿ ಆದರೂ ಈ ಥರ ಎಲ್ಲ ರಿಮೂವ್ ಮಾಡಿ ಅದು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಡೋದ್ರಿಂದ ಉಪ್ಪು ಸೋಡಾ ಹಾಕಿರ್ತೀವಲ್ಲ ಬಿಸಿ ನೀರಿಗೆ, ಅದೆಲ್ಲ ಸ್ವಲ್ಪ ಕಲೆಗಳು ಅದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಕ್ರಿಮಿನಾಶಗಳೆಲ್ಲ ಸತ್ತೋಗುತ್ತೆ. ಇನ್ನು ಬಾಕ್ಸು ಸಂದಿಗಳು ಸೈಡ್ಗಳಲ್ಲೆಲ್ಲ ಸ್ಕ್ರಬ್ ಹಾಕಿದ್ರೂ ಕ್ಲೀನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಲಬ್ಬರ್ ಒಳಗಡೆ ಎಲ್ಲ. ಅದಕ್ಕೆ ಟೂತ್ ಬ್ರಷ್ ಇರುತ್ತಲ್ವ, ಇದನ್ನು ಈ ಥರ ಕಟ್ ಮಾಡಿಕೊಂಡು ಸೆಂಟ್ರಿಗೆ ಅಂಟಿಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಈ ಥರ ವೇಸ್ಟ್ ಮಾಡೋ ಬದಲು ಸ್ವಲ್ಪ ನಮ್ಮ ಮನೇಲಿರೋ ವಸ್ತುಗಳನ್ನ ಬಳಸ್ಕೊಂಡೆ ನಾವು ಕ್ಲೀನ್ ಮಾಡ್ಕೋಬೋದು. ಈ ಥರ ಅಂಟಿಸ್ಬಿಟ್ರೆ ಅದು ಗಟ್ಟಿಯಾಗಿ ಹಿಡ್ಕೊಂಬಿಡುತ್ತೆ. ನೋಡಿ ಇವಾಗ ಈ ಥರ ಸೈಡಲ್ಲಿ ಈ ಥರ ಎಲ್ಲ ನಾವು ಡೈಲಿ ಕ್ಲೀನ್ ಮಾಡಿರಲ್ಲ, ಅರ್ಜೆಂಟಾಗಿ ಸ್ಕ್ರಬ್ಬಲ್ಲಿ ಅಷ್ಟು ಕ್ಲೀನ್ ಆಗಲ್ಲ. ನಾವು ಬ್ರಷ್ನ ಬಿಸಾಕ್ತಾ ಇರ್ತೀವಲ್ಲ, ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ, ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಈ ಥರ ಎಲ್ಲ ಕ್ಲೀನಿಂಗ್ ಮಾಡ್ಕೊಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಥರ ರಬ್ಬರ್ ಒಳಗಡೆ ಬಾಕ್ಸ್ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈ ಬ್ರಷ್ ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ವಿಂಡೋಸಲ್ಲಿ ಕ್ಲೀನ್ ಮಾಡೋದಕ್ಕೆ ಈ ಬ್ರಷ್ಗಳೆಲ್ಲ ತುಂಬಾ ಯೂಸ್ ಆಗುತ್ತೆ. ಮತ್ತು 3 ತಿಂಗಳಿಗೊಂದು ಸರಿ ನಾವು ಚೇಂಜ್ ಮಾಡ್ತಾ ಇರ್ತೀವಲ್ಲ, ಬಿಸಾಕೋ ಬದಲು ಇದನ್ನು ಚೆನ್ನಾಗಿ ತೊಳೆದು ಈ ಥರ ಯೂಸ್ ಮಾಡ್ಕೊಬೋದು. ಇನ್ನು ಪೂಜೆ ಐಟಮ್ಗೆ ಅದಕ್ಕೂ ಹೊಸ ಬ್ರಷ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇದಕ್ಕೆ ಮಾತ್ರ ನಾನು ಈ ಥರ ಬ್ರಷ್ನ ಯೂಸ್ ಮಾಡ್ಕೊತೀನಿ. ಇನ್ನೆಲ್ಲ ನೆನೆಸ್ಬಿಟ್ಟು ಬಾಕ್ಸ್ಗಳನ್ನ ಎಲ್ಲ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಎಲ್ಲ ಒಣಗಿದ್ಮೇಲೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದಕ್ಕೆ ಹಾಕಿ ಎತ್ತಿಡ್ತೀನಿ. ಇನ್ನು ಮಿಕ್ಸಿ ಜಾರುಗಳು ನೋಡಿ ಈ ಥರ ಕರೆ ಇರುತ್ತೆ ಒಳಗಡೆ, ಬ್ಲೇಡ್ ಕೂಡ ಶಾರ್ಪ್ ಇರಲ್ಲ, ಒಳಗಡೆ ಎಲ್ಲ ಗಲೀಜಿರುತ್ತಲ್ವ. ಇದಕ್ಕೆ ನಾನು ಒಂದು ಟಿಪ್ ಹೇಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು 3 ಮಿಕ್ಸಿ ಜಾರ್ಗೂ ಹಾಕಿ ತೋರಿಸ್ತಾ ಇದ್ದೀನಿ. 3 ಮಿಕ್ಸಿ ಜಾರ್ಗೂ 1-2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ 1 ಟೇಬಲ್ ಸ್ಪೂನ್ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕ್ಬಿಟ್ಟು ಅದಕ್ಕೆ ಐಸ್ ಕ್ಯೂಬ್ ಇರುತ್ತಲ್ವ, ಐಸ್ ಕ್ಯೂಬು ಲೆಮನ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಲೆಮನ್ ಎಲ್ಲ ವೇಸ್ಟ್ ಆಗಿರುತ್ತಲ್ವ, ನಾವು ಅದನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ಮಿಕ್ಸಿ ಜಾರ್ಗಳು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಆ ಬ್ಲೇಡ್ಗಳು ಕೂಡ ತುಂಬಾ ಶಾರ್ಪ್ ಆಗುತ್ತೆ. ಚೆನ್ನಾಗಿ ರುಬ್ಬೋದಿಲ್ವಲ್ಲ, ಬ್ಲೇಡೆಲ್ಲ ಸ್ವಲ್ಪ ಶಾರ್ಪ್ ಇರಲ್ವಲ್ಲ. ಈ ಥರ ಮಾಡೋದ್ರಿಂದ ಶಾರ್ಪು ಆಗುತ್ತೆ ಮತ್ತು ಮಿಕ್ಸಿ ಜಾರ್ಗಳು ಕ್ಲೀನು ಆಗುತ್ತೆ. ಮತ್ತು ಆ ಕರೆಗಳೇನಾದ್ರು ಇದ್ದರೆ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಸ್ಮೆಲ್ ಕೂಡ ತುಂಬ ಕೆಟ್ಟ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ನಾನು ಈ ಥರ ತಿಂಗ್ಳಿಗೊಂದು ಸರಿ ಒಂದೇ ಸರಿ ಎಲ್ಲ ಜಾರುಗಳನ್ನ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವಾಗ 3 ಜಾರುಗಳನ್ನು ಅದೆಲ್ಲ ಹಾಕಿದ್ನಲ್ಲ, ಒಂದು ಸರಿ ಮಿಕ್ಸಿ ಆನ್ ಮಾಡಿಬಿಟ್ಟು ರನ್ ಮಾಡಿಕೊಂಡ್ರೆ ಅದರಲ್ಲಿ ಕರೆಗಳು, ಉಪ್ಪು, ಐಸ್ ಕ್ಯೂಬ್ ಎಲ್ಲ ಹಾಕಿರ್ತೀವಲ್ಲ, ಬ್ಲೇಡ್ ಕೂಡ ಶಾರ್ಪ್ನೆಸ್ ಆಗುತ್ತೆ. ಇವಾಗೆಲ್ಲ ಬ್ರಷಲ್ಲಿ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 3 ಮಿಕ್ಸಿನೂ ಒಂದೇ ಸರಿ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಈ ಟಿಪ್ನ ಫಾಲೋ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಷ್ಟು ಕ್ಲೀನಾಗಿದೆ. ಇವಾಗ ಚಿಕ್ಕ ಜಾರ್ ಕೂಡ ಅಷ್ಟೇ, ಈ ಜಾರ್ ಕೂಡ ಅಷ್ಟೇ ಆವಾಗಲೇ ತುಕ್ಕಿಡ್ದಂಗೆ ಆಗಿತ್ತು ಬ್ಲೇಡ್ಗಳಲ್ಲಿ, ಎಷ್ಟು ನೀಟಾಗಾಗಿದೆ. ಆ ಲೆಮನ್ ಹಾಕೋದ್ರಿಂದ ಸ್ಮೆಲ್ ಕೂಡ ಅಷ್ಟೇ ಗಮ್ ಅಂತ ಇರುತ್ತೆ ಜಾರುಗಳಲ್ಲಿ. ನಮಗೆ ಗೊತ್ತಿರಲ್ಲ ಇದರಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ. ಡೈಲಿ ಮಸಾಲೆಗಳು ಅದೆಲ್ಲ ರುಬ್ತಾ ಇರ್ತೀವಲ್ಲ, ಇದನ್ನು ಅಷ್ಟೇ ಈ ಥರ ತಿಂಗ್ಳಿಗೊಂದ್ಸರಿ ಅಟ್ಲೀಸ್ಟ್ ಈ ಥರ ಮಾಡ್ಕೊಳೋದ್ರಿಂದ ನೋಡಿ ಇದರಲ್ಲಿ ಎಷ್ಟು ಕ್ಲೀನಾಗಿದೆ, ಹೊಸ ಜಾರುಗಳ ಥರ ಆಗಿದೆ. ಇವಾಗ ಬ್ಯಾಕ್
ಸೈಡ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಸೋಡಾ ಹಾಕ್ಬಿಟ್ಟು 3 ಮಿಕ್ಸಿ ಜಾರ್ಗೂ ಒಂದೇ ಸರಿ ಸೋಡಾ ಹಾಕ್ಬಿಟ್ಟು ಲೆಮನ್ ಹಿಂಡ್ತಾ ಇದ್ದೀನಿ. ಆ ಲೆಮನ್ನು ಸೋಡಾ ಹಾಕೋದ್ರಿಂದ ಬೇಗನೆ ಆ ಕರೆಗಳು ಬಿಟ್ಕೊಂಡ್ಬಿಡುತ್ತೆ, ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇವಾಗ ಬ್ರಷ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಬೇಗನೆ ಕ್ಲೀನ್ ಆಗಿಬಿಡ್ತು. ನನಗಂತೂ ಈ ಬ್ರಷ್ ತುಂಬಾ ಯೂಸ್ಫುಲ್ ಆಗ್ತಾಯಿದೆ, ತುಂಬಾ ಕ್ಲೀನ್ ಆಗಿಬಿಡ್ತು. ಇವಾಗ 3 ಜಾರ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ವಾರಕ್ಕೊಂದು ಸರಿ ಆದರೂ ಬಾಟಲ್ಗಳನ್ನ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಒಂದು ಟಿಪ್ನ ಹೇಳ್ತಾ ಇದ್ದೀನಿ. ಕಲ್ಲುಪ್ಪು ಇರುತ್ತಲ್ವ, ಅದು 1 ಟೇಬಲ್ ಸ್ಪೂನು, ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಅದಕ್ಕೆ ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಶೇಕ್ ಮಾಡಬೇಕು ಬಾಟಲ್ನ. ಈ ಥರ ಮಾಡೋದ್ರಿಂದ ಇದರಲ್ಲಿ ವೈರಸ್ಸು ಬ್ಯಾಕ್ಟೀರಿಯಾಗಳೇನಾದ್ರು ಇದ್ದರೆ ಸತ್ತೋಗುತ್ತೆ. ಮತ್ತು ಒಳಗಡೆ ಏನಾದ್ರು ಪಾಚಿ ಆ ಥರ ಏನಾದ್ರು ಕರೆಗಳಿದ್ದರೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನಾವು ಕುಡಿಯೋ ನೀರು ಎಷ್ಟು ನೀಟಾಗಿರಬೇಕು, ಕ್ಲೀನಾಗಿರ್ಬೇಕು ಅನ್ಕೊತೀರೋ, ನಾವು ಕುಡಿಯೋ ಬಾಟಲ್ಗಳು ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿರಬೇಕು. ಈ ಥರ ವಾರಕ್ಕೊಂದು ಸರಿ ಬಿಸಿ ನೀರಲ್ಲಿ ತೊಳೆಯೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ 2 ಬಾಟಲ್ನ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ನಾನು ಸೋಪು ಬ್ರಷ್ ಏನು ಯೂಸ್ ಮಾಡಲ್ಲ. ಹೊರಗಡೆ ಮಾತ್ರ ಬ್ರಷ್ಷು ಸೋಪ್ ಹಾಕಿ ತೊಳ್ಕೊತೀನಿ, ಒಳಗಡೆ ಎಲ್ಲ ಈ ಥರ ಉಪ್ಪು ಹಾಕಿ ತೊಳ್ಕೊತೀನಿ. ಅದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಈ ಬಾಟಲ್ ನೋಡಿ ಕಲ್ಲರ್ ಹಾಕಿದ್ದಾರೆ, ಮೇಲೆ ಎಲ್ಲೋ ಕಲರ್ ಇತ್ತು, ತೊಳೆಯೋಷ್ಟರಲ್ಲಿ ಅದು ವೈಟ್ ಕಲರ್ ಆಗೇ ಹೋಯಿತು. ಇವಾಗ ಸಿಂಕ್ ತೊಳಿತಿರಲ್ಲ, ಸಿಂಕ್ ತೊಳೆಯೋವಾಗ ನೀರು ಸರಿಯಾಗಿ ಹೋಗಲ್ಲ, ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಏನಿಲ್ಲ, ನಾವು ಒಂದು ಅರ್ಧ ಕಪ್ಪಾಗೋಷ್ಟು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಬಿಸಿ ಬಿಸಿ ನೀರನ್ನ ಅದಕ್ಕೆ ಸೇರಿಸೋದ್ರಿಂದ ಸಿಂಕ್ ತುಂಬಾ ಕ್ಲೀನ್ ಆಗಿಬಿಡುತ್ತೆ. ಏನಾದ್ರು ಬ್ಲಾಕೇಜ್ ಇದ್ದರೂ ಕೂಡ ಕ್ಲೀನಾಗಿ ಕಟ್ಕೊಂಡು ಹೋಗ್ಬಿಡುತ್ತೆ. ಅದೇನು ಒಳಗಡೆ ಪೈಪಲ್ಲಿ ಏನಾದ್ರು ಪಾಚಿ ಮತ್ತು ಕೂದಲು ಮತ್ತು ಏನಾದ್ರು ಗಲೀಜೇನಾದ್ರು ಇದ್ದರೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನಾವು ಯಾವುದೇ ಪೌಡ್ರು ಬಳಸ್ದಿರೇ ಈ ಥರ ಟ್ರೈ ಮಾಡಿ ನೋಡಿ. ಉಪ್ಪು ಹಾಕಿ ಬಿಸಿ ನೀರು ಹಾಕಿ ನೋಡಿ, ಸಿಂಕೆಲ್ಲ ಕ್ಲೀನ್ ಆಗಿಬಿಟ್ಟು ನೀರೆಲ್ಲ ಕ್ಲೀನಾಗಿ ಹೋಗುತ್ತೆ, ಅಷ್ಟು ಫೋರ್ಸಾಗಿ ಹೋಗುತ್ತೆ ನೀರು. ನಾನು ಯಾವಾಗೂ ಇದೇ ಥರ ಫಾಲೋ ಮಾಡ್ತಾ ಇರ್ತೀನಿ. ನೀವು ಫಾಲೋ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈಸಿಯಾಗಿ ನಮ್ಮ ಮನೇಲಿರೋ ವಸ್ತುಗಳನ್ನ ಬಳಸ್ಕೊಂಡು ಈ ಥರ ಮಾಡ್ಕೋಬೋದು. ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.